ಭಾರತದ ವಿರುದ್ಧ ಎತ್ತಿ ಕಟ್ಟಿ ಈಶಾನ್ಯ ರಾಜ್ಯಗಳನ್ನು ನಮ್ಮಿಂದ ಪ್ರತ್ಯೇಕ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರನ್ನ ಇಲ್ಲಿ ಬಂದ್ರೆ ಅರ ಚೈನಾದವರು ಅಂತ ಹೇಳಿ ನಾವು ಹಂಗಿಸ್ತೀವಿ ಅವ್ರನ್ನ. ಇಲ್ಲಿ ಯಾರೋ ಬೇರೆ ಹಿಂದಿ ವಾಲಗಳು ಮಾರ್ವಾಡಿಗಳ ಜೊತೆ ನಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀವಿ ನಾವು. ನಮ್ಮ ಯಾರಿಗೂ ಕೂಡ ಇವರೆಲ್ಲರೂ ನಮ್ಮ ಹಿಂದೂ ಬಂಧುಗಳು. ನಾವು ಪೂಜಿಸುವಂತ ರಾಮ ಕೃಷ್ಣ ಶಿವ ಅವರು ಕೂಡ ಆರಾಧ್ಯ ಮೂರ್ತಿಗಳವರಿಗೆ. ನಾವೆಲ್ಲ ಕೂಡ ಒಂದು ಸಮಾಜ ಒಂದು ಸಂಸ್ಕೃತಿಗೆ ಸೇರಿದವರು ಅನ್ನುವಂಥ ಭಾವನೆ ನಮ್ಮಲ್ಲಿ ಕ್ಷೀಣ ಆಗ್ತಾ ಇದೆ. ನಮ್ಮದೇ ಸಮಾಜದ ಅವಿಭಾಜ್ಯ ಅಂಗವಾಗಿರುವಂತ ದಲಿತ ಸಮಾಜದ ಜೊತೆಗೆ ನಮ್ಮ ವ್ಯವಹಾರ ಹೇಗಿದೆ? ಇವತ್ತಿಗೆ ಎಷ್ಟೋ ದೇವಾಲಯಗಳಿಗೆ ಹಳ್ಳಿ ಭಾಗದಲ್ಲಿ ಇವತ್ತಿಗೂ ಎಷ್ಟೋ ದೇವಾಲಯಗಳಿಗೆ ಪ್ರವೇಶ ಇಲ್ಲ. ಯಾರೊಬ್ಬ ಗೋಮಾಂಸ ಭಕ್ಷಕರನ್ನ ಮನೆಯ ದೇವರ ಕೋಣೆಯವರೆಗೆ ಬಿಟ್ಟುಕೊಳ್ತೀವಿ. ನಮ್ಮದೇ ಸಮಾಜದ ದಲಿತ ಬಂಧುಗಳನ್ನು ಬಿಟ್ಟುಕೊಳ್ಳಲ್ಲ ನಾವು. ಮನೆಯಲ್ಲಿ ಬೆಕ್ಕುಗಳು ನಾಯಿಗಳು ಮನೆ ಒಳಗಡೆ ಬಂದು ಸೋಫಾದ ಮೇಲೆ ಮಲ್ಕೊಳ್ಬಹುದು, ದಲಿತರು ನಮಗೆ ಆಗಲ್ಲ. ಅವರ ಬಗ್ಗೆ ನಾನಾ ರೀತಿಯಾದಂತಹ ಕಮೆಂಟ್ಸ್ ಗಳನ್ನು ಪಾಸ್ ಮಾಡೋದು, ಅವರ ಬಗ್ಗೆ ತುಚ್ಛವಾಗಿ ಕಾಣುವಂಥದ್ದು, ಜನಾಂಗೀಯವಾದಂತಹ ನಿಂದನೆಯನ್ನು ಮಾಡೋದು, ಈ ರೀತಿಯ ಪ್ರವೃತ್ತಿಯಿಂದ ಈ ಸಮಾಜ ದುರ್ಬಲ ಇದೆ. ಯಾವಾಗ ಮಾಹರ್ ಚಳವಳಿಯ ಬಗ್ಗೆ ಅಂಬೇಡ್ಕರ್ ಅವರು ಬರೀತಾರೆ ಬಹಳ ಅದ್ಭುತವಾಗಿ. ಯಾವ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಅದ್ಭುತವಾದಂತಹ ಸ್ವರಾಜ್ಯದ ಕಲ್ಪನೆಗೆ ಎಲ್ಲಾ ಜಾತಿಗಳನ್ನ ಸೇರಿಸಿಕೊಂಡ್ರು. ಎಲ್ಲಾ ಜಾತಿಯ ಜನ ಒಂದು ಆದರ್ಶದ ಅಡಿಯಲ್ಲಿ, ಒಂದು ಧ್ವಜದ ಅಡಿಯಲ್ಲಿ, ಒಂದು ಭಗವದ್ ಧ್ವಜದ ಅಡಿಯಲ್ಲಿ ಮಾಹರ್ ಜನಾಂಗದವರಿದ್ರು, ಮಾವಳಿ ಪೌರರಿದ್ರು, ಮರಾಠ ಸಮಾಜದವರಿದ್ರು, ಬ್ರಾಹ್ಮಣ ದೇಶಪಾಂಡೆಯವರಿದ್ರು, ಯಾರೋ ಒಂದು ರಸಕ್ಕೆ ಸುದ್ದಿ ಮುಟ್ಟಿಸಿದ್ರು. ನಿಮ್ಮ ಅಂಬಾರಿ ಹೊರತಾ ಇದ್ದಂತ ಒಂದು ಕಾಲದ ಆನೆ ಇವತ್ತು ಯಾವುದೋ ಕೆಸರಲ್ಲಿ ಹೂತು ಹೋಗಿದೆ, ದಯವಿಟ್ಟು ಅದರ ಮೇಲೆ ಕೆತ್ತಬೇಕು. ಮುಡಿ ಆನೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಬೇರೆ ಬೇರೆ ಆನೆಗಳನ್ನು ತಂದನ್ನ ತಳ್ಳಿ ಏನಾದ್ರು ಕೆಸರಿನ ಗುಂಡಿಯಿಂದ ಮೇಲಕ್ಕೆ ಬರುತ್ತಾ ಅಂತ ಪ್ರಯತ್ನವನ್ನು ಮಾಡಿದ್ರು. ಯಾವ ಪ್ರಯತ್ನದಿಂದ ಕೂಡ ಆನೆಯನ್ನ ಮೇಲಕ್ಕೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಮಂತ್ರಿ ಹೇಳ ಒಂದು ಕೆಲಸವನ್ನು ಮಾಡಿ, ಯುದ್ಧ ಭೂಮಿಯಲ್ಲಿ ಮೊಳಗುವಂತ ಭೇರಿ, ಕಹಳೆ, ರಣಭೇರಿ ಆ ಕೊಂಬುಗಳ ನಾದವನ್ನು ಹೊರಡಿಸಿ ಆಗ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೋಡಿ ಅಂತ ಹೇಳಿದ್ರು. ಎಲ್ಲ ಯುದ್ಧದ ಉಪಕರಣಗಳನ್ನು ತಂದ್ರು, ಕೊಂಬು ಕಹಳೆಗಳನ್ನು ಮೊಳಗಿಸಿದ್ರು. ಯಾವಾಗ ಆ ಕೊಂಬು ಕಹಳೆ ರಣಭೇರಿಯ ಶಬ್ದ ಆನೆಯ ಕಿವಿಗೆ ಬಿತ್ತು, ಅದರ ನರನಾಡಿಯಲ್ಲಿ ಶಕ್ತಿಯ ಸಂಚಾರ ಆಯಿತು. ಆನೆ ತನ್ನ ಸಂಪೂರ್ಣ ಬಲವನ್ನು ಬಳಸಿ ಆ ಗುಂಡಿಯಿಂದ ಮೇಲೆ ಕೇಳುವಂತ ಕೆಲಸವನ್ನು ಮಾಡಿತು. ಇವತ್ತಿನ ಈ ವೇದಿಕೆ ಹಿಂದೂ ಸಮಾಜದ ಆ ರೀತಿಯ ಪೌರುಷ ಪರಾಕ್ರಮದ ದರ್ಶನಕ್ಕಾಗಿ ಈ ಸಮಾಜ ಯಾವ ರೀತಿಯ ಸಾಧನೆಯನ್ನು ಇತಿಹಾಸದಲ್ಲಿ ಮಾಡಿದೆ. ಸಂಬಂಧಪಟ್ಟಂತ ವಸ್ತುಗಳು ಯಾವುದು, ನಾವು ಯಾವುದನ್ನು ಖರೀದಿಸಬೇಕು, ಯಾವುದನ್ನು ಖರೀದಿಸಬಾರದು, ಈ ಎಲ್ಲ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಒಂದು ಸ್ವದೇಶಿ ಸ್ವಾವಲಂಬಿಯಾದಂತ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂಥದ್ದು, ಭಾರತ ಕೇಂದ್ರಿತವಾದಂತಹ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಂಥದ್ದು ಸ್ವಬೋಧ. ಅದನ್ನ ಪ್ರತಿ ಮನೆಯಲ್ಲಿ ನಾವೆಲ್ಲರೂ ಮಾಡಬೇಕು. ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ನಮ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ, ಏನ್ ಮಾಡೋದು? ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು 20 ಪುಸ್ತಕಗಳನ್ನು ನಾಳೆ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟದಾದಂತಹ ಲೈಬ್ರರಿಯನ್ನು ಮಾಡಿ ನಿಮ್ಮ ಮಕ್ಕಳಿಗೆ ದಿನಕ್ಕೆ 2 ಗಂಟೆ ಆ ಪುಸ್ತಕಗಳನ್ನು ಓದುವಂತ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಹೇಳಿ. ಆ ಮೂಲಕ ರಾಷ್ಟ್ರೀಯ ವಿಚಾರಗಳಿಗೆ ಮಕ್ಕಳನ್ನು ಒಡ್ಡುವಂತ ಕೆಲಸವನ್ನು ನಮ್ಮ ತಂದೆ ತಾಯಂದ್ರು ಮಾಡಬೇಕು. ಇದು ಸ್ವಬೋಧ. ಎರಡನೇ ಕೆಲಸ ಯಾವುದು ಕೇಳಿದ್ರೆ, ಈ ಸಮಾಜದಲ್ಲಿ ಕುಟುಂಬ ಪ್ರಬೋಧನ ನಡೀಬೇಕು. ಕುಟುಂಬ ಪ್ರಬೋಧನ ಏನಿದು? ಕುಟುಂಬ ಪ್ರಬೋಧನ